ಅದಕ್ಕೆ ನಾನು ನಿಮ್ಮ ಹತ್ರ ಬಂದು ಇಲ್ಲಿ ಕೂತ್ಕೊಂಡು ನಿಮ್ಮ ಕಾಲ ಹತ್ರ ಮಲ್ಕೊಂಡ ತಕ್ಷಣ ಮನಸ್ಸಿಗೆ ಸಮಾಧಾನ ಆಯಿತು ಯಜಮಾನ್ರೆ. ಪ್ರಜ್ಞೆ ಇಲ್ಲದೆ ನಿದ್ರೆ ಮಾಡಿಬಿಟ್ಟೆ. ನೋಡಿದ್ರ, ಪ್ರತಿದಿನ ನಿಮ್ಗಿಂತ ಮೊದಲು ನಾನು ಹೇಳೋದು, ಆದರೆ ಇವತ್ತು ನನಗೆ ಎಚ್ಚರನೇ ಆಗಲಿಲ್ಲ. ಇದರಿಂದನೇ ನಿಮ್ಗೆ ಅರ್ಥ ಆಯ್ತಾ ನಿಮ್ಮ ಕಾಲ ಹತ್ರ ನನಗೆ ಎಷ್ಟು ನೆಮ್ಮದಿ ಇದೆ ಅಂತ. ನೈನಿ, ಮನ್ಸ್ಗೆ ಆ ಥರ ಯಾವಾಗ ಅನ್ಸುತ್ತೆ ಅಂತ ನಿನಗೆ ಗೊತ್ತಾ? ನನ್ನವರು ಯಾರೂ ಇಲ್ಲ ಅಂತ ಅನ್ಸೋ ಸಂದರ್ಭದಲ್ಲಿ ನಿನಗೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಎಂಥ ಪರಿಸ್ಥಿತಿ ಎದುರಿಗೆ ಬಂದರೂ ಸರಿ, ನಾನಂತೂ ಎದುರಿಸೋದಕ್ಕೆ ತಯಾರಾಗಿರ್ತೀನಿ. ನಿನ್ನ ಒಂಟಿಯಾಗಿ ಬಿಡೋದಿಲ್ಲ ನಾನು. ಇನ್ಯಾವತ್ತೂ ಹೆದರ್ಕೋಬೇಡ ನೀನು. ನಿನಗೋಸ್ಕರ ನಾನಿದ್ದೀನಿ. ಧೈರ್ಯವಾಗಿರೋ, ಸರಿನಾ? ನನಗೆ ನನ್ನ ಬಗ್ಗೆ ಭಯ ಇಲ್ಲ ಯಜಮಾನ್ರೆ. ನಿಮ್ಮ ಬಗ್ಗೆ, ನೀವು ದೇವತೆ ಅಂತ ಅನ್ಕೊಂಡಿರೋ ಆಸ್ತಿಗೋಸ್ಕರ ಆತಿಲ್ಲೋ ತಮ್ಮ. ನಿಮಗೆ ಯಾವಾಗ ಯಾವ ರೀತಿ ತೊಂದರೆ ಕೊಡ್ತಾಳೇನೋ ಅನ್ನೋ ಭಯ. ಅವಳು ಮಾಯಾಜಾಲದಿಂದ ನಿಮ್ಮನ್ನು ಹೇಗೆ ಹೊರಗೆ ತರೋದು, ಅವಳಿಂದ ನಿಮ್ಮನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಭಯ. ನೈನಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಯಜಮಾನ್ರೆ. ನಾವು ಅರ್ಜೆಂಟಾಗಿ ಕಮಿಷನರ್ ಆಫೀಸ್ಗೆ ಹೋಗಬೇಕು. ಹೋಗಿ ರೆಡಿಯಾಗೋ. ಕಮಿಷನರ್ ಅವ್ರ ಆಫೀಸ್ಗೆ ಯಾಕೆ ಯಜಮಾನ್ರೆ? ಲಕ್ಷ್ಮೀಪುರದಲ್ಲಿ ನಿನ್ನನ್ನು ಯಾರು ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟರು ಅಂತ ತಿಳ್ಕೋಬೇಕು. ನನ್ನ ಹೆಂಡತಿ ಪ್ರಾಣನ ತೆಗಿಬೇಕು ಅಂದ್ಕೊಂಡವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನೈನಿ, ಬೇಗ ಹೋಗಿ ನೀನು. ಕಂದ ವಿಶಾಲ್. ಮಾಮ್, ಏನಾಯ್ತು ಮಾಮ್? ನೀನ್ ಎಲ್ಲಾದ್ರೂ ಹೊರಡೋದಾದ್ರೆ ಖಂಡಿತವಾಗ್ಲೂ ಈ ತಾಯಿಗೆ ಹೇಳ್ತೀಯ ಅಲ್ವಾ? ತಾಯಿಗೆ ಹೇಳೋದನ್ನ ಮರ್ತೀಯಾ ಅಥವಾ ಈ ತಾಯಿಯನ್ನೇ ಮರ್ತ್ಬಿಟ್ಯಾ? ಅಯ್ಯೋ, ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ನೀವು? ನನ್ನ ಉಸಿರಿರೋವರೆಗೂ ದೇವ್ರಂತ ಈ ಅಮ್ಮನ್ನ ನಾನು ಮರೆಯೋಕೆ ಸಾಧ್ಯನಾ? ಮರಿತೀನ ಹೇಳಿ? ಅರ್ಜೆಂಟಾಗಿ ಹೋಗ್ತಾ ಟೆನ್ಷನಲ್ಲಿ ನಾನು ಹೇಳೋದನ್ನ ಮರೆತುಬಿಟ್ಟೆ ಅಷ್ಟೇ ಮಾಮ್. ಅರ್ಜೆಂಟಾಗಿ ಹೋಗ್ತಿದ್ದೀರಾ? ಎಲ್ಲಕ್ಕೆ ಕಂದ? ಪೊಲೀಸ್ ಕಮಿಷನರ್ ಆಫೀಸಿಗೆ ಮಾಮ್. ಪೊಲೀಸ್ ಕಮಿಷನರ್ ಆಫೀಸ್ಗ? ಯಾಕೆ ಕಂದ? ನೈನಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ. ಲಕ್ಷ್ಮೀಪುರದಲ್ಲೇ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಮಾಮ್, ಅಮ್ಮನ ಪ್ರಾಣನ ತೆಗ್ದಿರೋ ಅಂಥವ್ರೆ ನೈನಿ ಪ್ರಾಣನು ತೆಗಿಬೇಕು ಅಂತ ನೋಡಿದ್ದಾರೆ. ಅವ್ರನ್ನ ಸುಮ್ಮನೆ ಬಿಡಲ್ಲ ನಾನು. ಕೇಸ್ ಹಾಕಿ ಗಾಯತ್ರಿ ಅಕ್ಕನ ಹೆಸರಿಗೆ ಕಳಂಕ ತರ್ತೀಯಾ? ಅದೇನು ಮಾಮ್, ನಮ್ಮ ನೈನಿನ ಕೊಲೆ ಮಾಡಿದಕ್ಕೆ ಪ್ರಯತ್ನ ಪಟ್ಟಿರೋರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅದರಿಂದ ಅಮ್ಮನಿಗೆ ಕೆಟ್ಟ ಹೆಸರು ಬರೋದಕ್ಕೆ ಹೇಗೆ ಸಾಧ್ಯ? ಘಟನೆ ನಡೆದಿದ್ದೆಲ್ಲಿ? ಲಕ್ಷ್ಮೀಪುರದಲ್ಲಿ. ಈಗ ನೀನ್ ಕೇಸ್ ಹಾಕಿದ್ರೆ ಪೊಲೀಸರು ಯಾರನ್ನು ವಿಚಾರಿಸ್ತಾರೆ? ಲಕ್ಷ್ಮೀಪುರದಲ್ಲಿ ಇರೋರ್ನ ವಿಚಾರಣೆ ಹೆಸರಲ್ಲಿ ಪೊಲೀಸರು ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ತಾ ಇದ್ರೆ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾ ಇದ್ರೆ ಆ ಊರಿನ ಜನಗಳಿಗೆ ಎಷ್ಟು ಭಯ ಆಗಲ್ಲ ಹೇಳು? ಅಲ್ಲಿ ಎಲ್ರೂ ಚಿಕ್ಕ ಪುಟ್ಟ ಕೂಲಿ ಕೆಲಸ ಮಾಡಿ ಬದುಕುವಂತವ್ರು. ಪ್ರತಿದಿನ ಆ ಊರಿಗೆ ಪೊಲೀಸರು ಹೋಗ್ತಾ ಇದ್ರೆ ಅವರು ನೆಮ್ಮದಿಯಾಗಿರಕ್ ಸಾಧ್ಯನಾ? ಗಾಯತ್ರಿ ದೇವಿ ಅವ್ರ ಮನೆಯಲ್ಲಿ ನಡೆದಿರೋ ಘಟನೆಯಿಂದಾನೆ ನಮ್ಗಿಷ್ಟೊಂದು ಕಷ್ಟ ಬಂತು ಅಂತ ಅವ್ರ ಗಾಯತ್ರಿ ಅಕ್ಕನ್ನ ಬೈಕೊಳಲ್ವಾ? ಇಷ್ಟು ದಿನ ಅಕ್ಕನ್ನ ದೇವತೆ ತರ ನೋಡಿದವರು ಹಾಗೆ ಬೈತಾ ಇದ್ರೆ ಅದು ಗಾಯತ್ರಿ ಅಕ್ಕನ್ಗೆ ಕಳಂಕ ಅಲ್ವಾ ಹೇಳು? ಮಾಮ್, ನೀವು ಹೇಳ್ತಿರೋದು ಸರಿನೇ, ಆದರೆ ನೈನಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು ಯಾರು ಅಂತ ತಿಳ್ಕೊಳ್ದೆ ನಾವು ಹೇಗೆ ಬಿಡಕ್ಕಾಗುತ್ತೆ? ನಾನು ಅದು ಅಗ್ನಿ ದುರಂತ ಅನ್ಕೊಂಡಿದ್ದೀನಿ. ನೀನೇನು ಕೊಲೆ ಪ್ರಯತ್ನ ಅಂತಿದ್ಯಾ? ಅದು ಹಾಗಲ್ಲ ಮಾಮ್. ರೂಮ್ ಆಚೆ ಚಿಲ್ಕ ಹಾಕಿದ್ರು, ಅದು ಕೊಲೆ ಪ್ರಯತ್ನ ಅಲ್ಲದೆ ಇನ್ನೇನಾಗುತ್ತೆ ಹೇಳಿ? ಕಂದ, ಆ ಮನೆಯಲ್ಲಿರೋ ಕೆಲ್ಸದವ್ರಿಗೆ
ನಾವೆಲ್ಲರೂ ಆರ್ಚ್ ಶಂಕುಸ್ಥಾಪನೆಗೆ ಹೋಗಿದ್ವಿ ಅಂತ ಗೊತ್ತು. ನಯನಿ ಬರ್ದೆ ರೂಮಲ್ಲೇ ಇದ್ದಿದ್ದ ವಿಷಯ ಅವ್ರಿಗೆ ಗೊತ್ತಿಲ್ಲ. ಬಾಗ್ಲು ತೆಗ್ದಿದ್ಯಲ್ಲ ಅಂತ ಅವ್ರು ಕ್ಲೋಸ್ ಮಾಡಿರ್ತಾರೆ. ಅಷ್ಟರಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿ ಒಳಗಡೆ ಬೆಂಕಿ ಹತ್ಕೊಂಡಿದೆ ಅನ್ಸುತ್ತೆ. ಆದ್ರೂ ನೈನಿ ಅಂತ ಒಳ್ಳೆ ಮನ್ಸಿರೋಳ್ನ ಕೊಲ್ಬೇಕು ಅಂತ ಯಾರು ಅನ್ಕೋತಾರೆ ಕಂದ? ನೀನ್ ಈ ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ನೆಮ್ಮದಿ ಹಾಳಾಗುತ್ತೆ ಕಂದ. ನೀನೇನಂತೀಯ ನೈನಿ? ಅದೇನೋ ಅಮ್ಮೋರೆ, ನೀವ್ ಏನೇ ಹೇಳಿದ್ರು ಕಣ್ಣು ಕಟ್ಟದಾಗ ಹೇಳ್ತೀರಾ. ನೀವ್ ಹೇಳೋದನ್ನ ನಂಬದೇ ಇರೋಕ್ಕೆ ಆಗಲ್ಲ. ಮಾಮ್, ನೀವು ಹೇಳ್ತಿದ್ರೆ ನನಗೂ ಕರೆಕ್ಟೇ ಅನ್ನಿಸ್ತಿದೆ. ಆದರೆ ನನ್ನ ಮನ್ಸು ಮಾತ್ರ ಒಪ್ತಾನೇ ಇಲ್ಲ. ಕಂದ, ನಾನು ಹೇಳ್ತಾ ಇದ್ದೀನಲ್ವಾ, ಈ ವಿಷಯದ ಬಗ್ಗೆ ನೀನು ಈ ರೀತಿಯೆಲ್ಲ ಸುಮ್ಮನೆ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಮೊದಲು ನೀವಿಬ್ರು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ. ನಾವು ಪೊಲೀಸ್ ಕಮಿಷನರ್ ಆಫೀಸಿಗೆ ಹೋಗಬಾರ್ದು ಅಂತ ನಿನ್ನ ಬುದ್ಧಿವಂತಿಕೆ ಎಲ್ಲ ತೋರಿಸ್ದೆ. ನೀನು ಮಾತ್ರ ಅಲ್ಲ, ನಾನು ನನ್ನ ಬುದ್ಧಿವಂತಿಕೆ ತೋರಿಸ್ತೀನಿ. ನಿನಗೆ ಕೂಡ ನಿನ್ನ ತಲೆ ತಿರುಗೋ ಹಾಗೆ ಒಂದು ಶಾಕ್ ಕೊಡ್ತೀನಿ, ನೋಡ್ತಾ ಇರು. ಯಜಮಾನ್ರೆ, ನೀವು ಈ ಗಲಾಟೆನಲ್ಲಿ ಒಂದು ಮುಖ್ಯವಾದ ಜವಾಬ್ದಾರಿನೇ ಮರ್ತ್ಬಿಟ್ಟಿದ್ದೀರಾ. ಮುಖ್ಯವಾದ ಜವಾಬ್ದಾರಿನಾ? ಏನದು? ಜಾಸ್ಮಿನ್ ನಮ್ಮವ್ರನ್ನ ಅಮೆರಿಕಾಗೆ ಕಳ್ಸೋದು. ಓ, ಜಾಸ್ಮಿನ್ ನಮ್ಮವರು ಅಮೆರಿಕಾಗೆ ಹೋಗ್ಬೇಕು ಅಂತಾನೆ ಅಲ್ವಾ ನಮ್ಮನ್ನು ನಂಬ್ಕೊಂಡು ಇಲ್ಲಿವರೆಗೂ ಬಂದಿದ್ದು. ಆದಷ್ಟು ಬೇಗ ಅಲ್ಲಿ ಕಳಿಸ್ಕೊಡ್ತೀನಿ ಅಂತ ನೀವು ಹೇಳಿದ್ರಿ. ನೀವು ಮಾತು ಕೊಟ್ಟು ಕಳಿಸ್ದೇ ಹೋದ್ರೆ ಅವಳಿಗೆ ಬೇಜಾರಾಗಲ್ವಾ? ನೀವೇ ಹೇಳಿ. ನಾನು ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿ ಅದನ್ನ ಮರ್ತೇ ಹೋಗಿದ್ದೆ. ಸರಿಯಾದ ಟೈಮಿಗೆ ನೆನಪಿಸ್ದೆ. ಮತ್ತೆ ಇನ್ಯಾಕೆ ತಡ ಯಜಮಾನ್ರೆ? ಆದಷ್ಟು ಬೇಗ ಅವಳನ್ನ ಅಮೆರಿಕಾ ಕಳ್ಸೋ ಅಂತ ಎಲ್ಲ ವ್ಯವಸ್ಥೆ ಮಾಡಿ. ಸರಿ ಯಜಮಾನ್ರೆ, ಈ ವಿಷಯನ ಹೇಳಿದ್ರೆ ಜಾಸ್ಮಿನ್ ಅಮ್ಮವರು ಖುಷಿಯಿಂದ ಕುಣಿದ್ ಕುಪ್ಪಳಿಸ್ತಾರೆ. ಈಗ್ಲೇ ಹೋಗಿ ಹೇಳೋಣ. ನಡಿ. ಜೆಸ್ಸಿ, ತಲೆ ನೋಯ್ತಾ ಇದೆಯಾ? ತಲೆನೋವಲ್ಲ ಆಂಟಿ, ಯಾಕೋ ನನ್ನ ಟೈಮೇ ಸರಿ ಇಲ್ಲ ಆಂಟಿ. ನೀನು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ಮಿನ್. ಜಾಸ್ಮಿನ್ ನಮ್ಮವ್ರೆ, ಮುಗ್ದೋದ ಹಾಗೆ. ಇಲ್ಲಿ ನಿಮ್ ಕೆಲ್ಸ ಮುಗ್ದೋದಾಗೆ. ನೈನಿ, ಏನ್ ಮಾತಾಡ್ತಿದ್ಯಾ ನೀನು? ಇವಳು ಕೆಲಸ ಮುಗೀತು ಅಂದ್ರೆ ಏನು? ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿದ್ರೆ ಒಳ್ಳೇದು. ಅತ್ತೆ, ನೈನಿ ಉದ್ದೇಶ ಏನು ಅಂದ್ರೆ ಜಾಸ್ಮಿನ್ ಅಮೆರಿಕಾಗೆ ಹೋಗೋ ಸಮಯ ಇನ್ನೇನು ಹತ್ರ ಬಂದಿದೆ ಅಂತ ಹೇಳ್ತಿದ್ದಾಳೆ. ಜಾಸ್ಮಿನ್ ಸಡನ್ ಆಗಿ ಲಕ್ಷ್ಮೀಪುರಕ್ಕೆ ಹೋಗ್ಬೇಕಾಯ್ತು. ಹಾಗೆ ಆಫೀಸ್ ಕೆಲ್ಸದಲ್ಲಿ ಬಿದ್ದು ನಿನ್ನ ವಿಷಯನೇ ಮರ್ತ್ಬಿಟ್ಟಿದ್ದೆ. ನೈನಿ ನೆನಪಿಸಿದ್ಲು. ತುಂಬ ಖುಷಿಯಾದೆ. ಹಾ ಜಾಸ್ಮಿನ್, 1 ವೀಕಲ್ಲಿ ಹೇಗಾದರೂ ಸರಿ ವೀಸಾ ಅರೇಂಜ್ ಮಾಡಿಸಿ ನಿನ್ನನ್ನು ಅಮೆರಿಕ ಕಳಿಸ್ಕೊಡ್ತೀನಿ. ಓಕೆ, ಈಗ ಸಂತೋಷನಾ? ನೀವು ಚೆನ್ನಾಗಿ ಹೇಳಿದ್ರಿ ಯಜಮಾನ್ರೆ. ಸಂತೋಷನಾ ಅಂತ ಕೇಳ್ತೀರಲ್ಲ. ಅಮೆರಿಕಾಗೆ ಹೋಗೋದು ಜಾಸ್ಮಿನ್ ಅಮ್ಮೋರ್ ಕನ್ಸು. ಅದಕ್ಕೆ ಮುಖ ನೋಡಿ ಎಷ್ಟು ಖುಷಿಯಿಂದ ಅರಳ್ಬಿಟ್ಟಿದೆ ಅಲ್ವಾ ಜಾಸ್ಮಿನ್ ಅಮ್ಮೋರೆ? ಖುಷಿಯಿಂದ ನಿಮ್ಗೆ ಕುಣಿದ್ ಕುಪ್ಪಳಿಸ್ಬೇಕು ಅನ್ನಿಸ್ತಿದೆ ಅಲ್ವಾ? ಹೌದು ನೈನಿ, ನನ್ನ ಫೇಸಲ್ಲಿರೋ ಎಕ್ಸ್ಪ್ರೆಷನ್ನ ನೀನ್ ಮಾತ್ರ ಸರಿಯಾಗಿ ಕಂಡು ಹಿಡಿತೀಯ.
ನೋಡ್ತಾ ಇರು, ಈ ವಾರದೊಳಗೆ ನೀನು ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಷನ್ಸ್ನ ನೋಡ್ತೀಯ. ಅಯ್ಯೋ ಖಂಡಿತ ಅಮ್ಮೋರೆ, ನಿಮ್ ಮುಖದಲ್ಲಿ ಇದಕ್ಕಿಂತ ಜಾಸ್ತಿ ಭಾವನೆಗಳನ್ನ ನಾನು ನೋಡ್ಬೇಕು. ನೋಡ್ತೀನಿ. ಜಾಸ್ಮಿನ್, ಈ 1 ವೀಕಲ್ಲಿ ನಿನ್ಗೆ ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡಿ ರೆಡಿಯಾಗಿ ಇಟ್ಕೊ. ಆಮೇಲೆ ಅದನ್ನು ತೊಗೊಳ್ಳಿಲ್ಲ ಇದನ್ನು ತೊಗೊಳ್ಳಿಲ್ಲ ಅಂತ ಹೇಳ್ಬೇಡ, ಸರಿನಾ? ನೈನಿ ಬಾ. ನೀವ್ ಹೊರಡಿ ಯಜಮಾನ್ರೆ. ಜಾಸ್ಮಿನ್ ಅಮ್ಮೋರ್ಗೆ ಇನ್ನೂ ಏನೇನ್ ಬೇಕು ಅಂತ ನಾನ್ ತಿಳ್ಕೊತೀನಿ. ಸರಿ. ಹೇಳಿ ಅಮ್ಮೋರೆ, ಏನ್ ಬೇಕು ನಿಮ್ಗೆ? ಖಾರವಾಗಿರೋ ಉಪ್ಪಿನಕಾಯ, ಇಲ್ಲಾಂದ್ರೆ ಘಾಟ್ ಆಗಿರೋ ಮೆಣಸಿನ ಪುಡಿನ? ಅದೇ ನೀವು ಅಮೆರಿಕಾದಲ್ಲಿ ತಿನ್ನಕ್ಕೋಸ್ಕರ. ಅಮ್ಮೋರೆ, ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನೀವು ತಿಳ್ಕೊಂಡ್ ಬರ್ತಿರೋ ಇಲ್ಲ ಅಂದ್ರೆ ಅನ್ಕೊಳ್ದೆ ಬರ್ತಿರೋ ಗೊತ್ತಿಲ್ಲ, ಆದ್ರೆ ಬರ್ಬೇಕಾದ ಸಮಯಕ್ಕೆ ಬಂದ್ ನಿಲ್ತೀರಾ. ಅಮ್ಮೋರೆ, ನಿಮ್ ಮುಖ ಹೂನ್ ಹಾಗೆ ಅರಳು ಅಂತ ಒಂದ್ ವಿಷಯ ಹೇಳ. ಜಾಸ್ಮಿನ್ ಅಮ್ಮೋರು ಆದಷ್ಟು ಬೇಗ ಇಲ್ಲಿಂದ ಹೊರಗೆ ಹೋಗಕ್ಕೆ ಎಲ್ಲ ಏರ್ಪಾಟ್ ಮಾಡ್ಬಿಟ್ಟಿದೀನಿ. ಅದೇ ಅವ್ರು ತುಂಬಾ ಇಷ್ಟ ಇರೋ ಅಮೆರಿಕ ಕಳ್ಸಕ್ಕೆ. ಆಕಾಶ ಭೂಮಿ ಒಂದಾದ್ರೂ ಸರಿ, ಇನ್ನೊಂದು ವಾರದಲ್ಲಿ ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ ಅಂತ ಈಗಷ್ಟೇ ನಮ್ಮ ಯಜಮಾನ್ರು ಇವ್ರಿಗೆ ಹೇಳಿದ್ರು. ನಮ್ಮ ಯಜಮಾನ್ರು ಮಾತಿಗೆ ನಿಲ್ಲುವಂತ ವ್ಯಕ್ತಿ. ಅವ್ರ ಮಾತು ಕೊಟ್ಟಿದ್ದಾರೆ ಅಂದ್ರೆ ಅದ್ ನಡ್ದ ಹಾಗೆ. ಈ ವಿಷಯ ಎಲ್ರಿಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರೋದಲ್ವಾ ಮೋರೆ? ನೀವು ನಾನು ಅನ್ಕೊಂಡ್ ಹಾಗೆ ಮಾತಾಡ್ಕೊಂಡ್ ಹಾಗೆ ಎಲ್ಲ ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗ್ತಿದೆ. ನಿಮಗ್ ಕೊಟ್ಟಿರೋ ಮಾತಿನ ಪ್ರಕಾರ ಎಲ್ಲ ಕೆಲ್ಸಾನು ಮುಗಿಸ್ಕೊಂಡ್ ಬರ್ತಿದ್ದೀನಿ. ಸಂತೋಷನಾ ಮೋರೆ? ಆದ್ರೂ ಕಳಿಸ್ಕೊಡಿ ಅಂತ ಕೇಳ್ದವ್ರನ್ನ ಕಳಿಸ್ದೇ ಇರಕ್ಕಾಗಲ್ಲ ಅಲ್ವಾ? ಏನ್ ಹೇಳ್ತೀರಾ ಮೋರೆ? ಹೌದು, ಕಳಿಸ್ಬೇಕು. ಆ ಸಮಯ ಸಂದರ್ಭ ಬಂದಾಗ ಖಂಡಿತ ಕಳಿಸ್ಬೇಕು. ಖಂಡಿತ ಮೋರೆ, ನೀವ್ ಹೇಳಿದ್ದೀರಾ ಅಲ್ವಾ, ನೆನ್ಪಿಟ್ಕೊಳ್ತೀನಿ. ನೀವ್ ಹೇಳಿರೋ ಪ್ರಕಾರನೇ ಯಾರು ಯಾವಾಗ ಹೋಗ್ಬೇಕೋ ಅವ್ರನ್ನ ಕಳಿಸ್ಕೊಡ್ತೀನಿ. ಜಾಸ್ಮಿನ್ ಅಮ್ಮೋರೆ, ನಿಮ್ ಪ್ರಯಾಣಕ್ಕೆ ಮಿಕ್ಕಿರೋ ಏರ್ಪಾಟೆಲ್ಲ ಮಾಡ್ತೀನಿ. ನಾನಿನ್ ಹೊರಡ್ತೀನಿ ಅಮ್ಮೋರೆ. ಯಾಕೆ ಜೆಸ್ಸಿ, ಏನಾಯ್ತು? ಅಮೆರಿಕಾಗ್ ಹೋಗೋಕೆ ಇದಕ್ಕೂ ಮುಂಚೆ ಗಲಾಟೆ ಮಾಡಿದ್ದೆ ಅಲ್ವಾ? ನಿನಗ್ ಬೇಕಾಗಿರೋದನ್ನೇ ಆ ನೈನಿ ಮಾಡ್ತಿದ್ದಾಳೆ. ಅದಕ್ಕೆ ಸಂತೋಷ ಪಡೋದನ್ನ ಬಿಟ್ಟು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನೋಡು, ನೀನ್ ಅನ್ಕೊಂಡ್ ಹಾಗೆ ಅಮೆರಿಕಾಗ್ ಹೋಗಿ ನಿನಗಿಷ್ಟ ಆಗಿರೋ ಕೆಲ್ಸನ ಮಾಡ್ಕೊಂಡು ಅಲ್ಲಿ ಯಾವ್ದಾದ್ರೂ ಒಳ್ಳೆ ಹುಡುಗ ಇಷ್ಟ ಆದ್ರೆ ಮದ್ವೆ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡು ಜೆಸ್ಸಿ. ಆ ನಯನಿ ಆಫ್ಟರ್ ಆಲ್ ಜಿಂಕೆ ಮರಿ. ಈ ಸಿಂಹನ ಎದುರು ಹಾಕೊಂಡು ಹೇಗ್ ಬದುಕ್ತಾಳೆ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಅವಳು ನನಗೆ ವಾರ್ನಿಂಗ್ ಕೊಟ್ಟು 24 ಗಂಟೆ ಆಗೋದ್ರೊಳಗಡೆ ನಿನ್ನನ್ನು ಈ ಮನೆಯಿಂದ ಕಳಿಸೋ ಪ್ಲಾನ್ ಮಾಡಿದಾಳೆ. ತಪ್ಪು ಮಾಡಿಬಿಟ್ಟೆ. ಅವಳನ್ನು ಲೈಟಾಗಿ ತಗೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿಕ್ಕ ಹಾವಾದ್ರೂ ದೊಡ್ಡ ಪ್ರಾಣಿನ ಕಚ್ಚುತ್ತೆ ಅಂತ ಅರ್ಥ ಆಯ್ತು. ಆಂಟಿ, ಆ ನೈನಿ ಹಲ್ ಕಿತ್ತಿ ಆ ಕಡೆ ಅಕ್ಕನ ಈ ಕಡೆ ತಂಗಿನ ಇಬ್ಬರನ್ನೂ ಈ ಮನೆಯಿಂದ ಆಚೆ ಹಾಕೋ ಅಂತ ಬ್ರಹ್ಮಾಸ್ತ್ರ ಥರ ಆಯುಧ ಒಂದು ನನ್ನ ಹತ್ರ ಇದೆ. ಏನದು? ಆ ನೈನಿ ತಂಗಿ ಸುಮನ ಪ್ರೆಗ್ನೆಂಟ್ ಅಂತ ಹೇಳಿ ಮದುವೆ ಆದ್ಲಲ್ಲ? ಹೌದು, ಅದಕ್ಕೆ ಅಲ್ವಾ
ಎಲ್ರ ಮುಂದೆ ಮರ್ಯಾದೆ ಹೋಗ್ಬಾರ್ದು ಅಂತ ವಿಕ್ರಾಂತ್ ಕೊಟ್ಟು ಮದುವೆ ಮಾಡಿರೋದು. ಇಷ್ಟ ಇಲ್ದೇ ಇದ್ರು ಸೊಸೆ ಅಂತ ಒಪ್ಕೊಂಡೆ. ಸುಮನ ಪ್ರೆಗ್ನೆಂಟ್ ಅಲ್ಲ. ಏನ್ ನೀನ್ ಹೇಳ್ತಿರೋದು? ಹೌದಾ ಆಂಟಿ, ಅವಳು ಪ್ರೆಗ್ನೆಂಟೇ ಅಲ್ಲ. ಅವಳು ಮಾಡಿದ್ದು, ಮಾಡ್ತಾ ಇರೋದು ಎಲ್ಲ ನಾಟಕ. ಜಾಸ್ಮಿನ್, ನೀನ್ ಹೇಳಿದ್ದು ನಿಜನಾ? ಹೌದಾ ಆಂಟಿ, ಈ ವಿಷಯ ಆ ನೈನಿ ಕೂಡ ಗೊತ್ತು. ಗೊತ್ತಾದ್ರೆ ತಂಗಿ ಜೀವನ ಹಾಳಾಗುತ್ತೆ ಅಂತ ಈ ವಿಷಯ ಯಾರಿಗೂ ಹೇಳ್ದೆ ಎಲ್ರಿಂದನೂ ಮುಚ್ಚಿಟ್ಟಿದ್ದಾಳೆ. ಆಂಟಿ, ವಿಶಾಲಿಗೂ ನೈನಿಗೂ ಮಧ್ಯ ಮನಸ್ತಾಪ ಬರಬೇಕು ಅಂದ್ರೆ ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಆಂಟಿ. ಏನದು? ಪ್ಲಾನ್ ಹೇಗಿದೆ ಆಂಟಿ? ಸಖತ್ತಾಗಿದೆ. ಲೇಟ್ ಯಾಕೆ? ಇಂಪ್ಲಿಮೆಂಟ್ ಮಾಡೋಣ, ನಡಿ. ಬನ್ನಿ. ಗೊತ್ತಾಯ್ತಲ್ಲ ಆಂಟಿ, ಪ್ರೆಗ್ನೆಂಟು ಅಲ್ಲ, ಏನೂ ಅಲ್ಲ. ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. ಸುಮನಾ, ಸುಮನಾ, ಸುಮನಾ! ಬುದ್ಧಿ ಇದೆಯಾ ನಿನ್ಗೆ? ನೀನೇನ್ ಮಾಡ್ತಿದ್ಯಾ ಗೊತ್ತಾ? ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಸುಮನಾ. ಅಮ್ಮವ್ರೆ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ವಾ? ನಾನ್ ಯಾಕೆ ಹೀಗ್ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ವಾ? ನೀನ್ ಏನ್ ಮಾಡಿದ್ಯಾ? ನಾನ್ ನಿನ್ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಿಲ್ವಾ? ಅಮ್ಮವ್ರೆ, ಇಷ್ಟಕ್ಕೂ ಅದೇ ಏನ್ ಅನ್ಕೊಂಡಿದ್ಯಾ? ಅಷ್ಟಕ್ಕೂ ನೀನ್ ಏನ್ ಅನ್ಕೊಂಡಿದ್ಯಾ? ನೀನು ಎಲ್ರ ತರ ಅಂತ ಅನ್ಕೊಂಡಿದ್ಯಾ ಹೀಗೆ ಇಷ್ಟ ಬಂದಂಗೆ ಡ್ಯಾನ್ಸ್ ಮಾಡೋದಿಕ್ಕೆ? ನಿನ್ ಹೊಟ್ಟೆಲಿ ಮಗು ಬೆಳೀತಾ ಇದೆ. ಹೀಗ್ ಹಾರಾಡಿದ್ರೆ ಮಗುಗೆ ತೊಂದರೆ ಆಗುತ್ತೆ ಅನ್ನೋ ಜ್ಞಾನ ಬೇಡವಾ ನಿನ್ಗೆ? ಸಾರಿ ಅಮ್ಮವ್ರೆ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಸರಿ, ಅಷ್ಟಕ್ಕೂ ಮಗು ಆರೋಗ್ಯ ಹೇಗಿದೆ? ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ತಾ ಇದೀಯಾ? ಮಗು ಆರೋಗ್ಯವಾಗಿದೆ ಅಂತ ಡಾಕ್ಟರ್ ಹೇಳಿದ್ರಾ? ಹಾ, ಹೇಳಿದಾರಮ್ಮವ್ರೆ. ಹೋಟೆಲ್ ಮಗು ತುಂಬಾ ಆರೋಗ್ಯವಾಗಿದೆ ಅಂತ ಹೇಳಿದ್ರು. ಅಂದ್ಹಾಗೆ ನಿಮ್ಗೊಂದು ವಿಷಯ ಗೊತ್ತಾ? ಹೋಟೆಲ್ ಮಗು ಆಗಾಗ ಒದಿತಾ ಇರತ್ತೆ. ಹೌದಾ? ನೀನ್ ಹೇಳಿದ್ದು ನಿಜಾನಾ? ಹೌದಮ್ಮವ್ರೆ, ಈಗಲೂ ಕೂಡ ಒದಿತಾ ಇರತ್ತೆ, ಗೊತ್ತಾ? ಹೌದು ಕಣೆ, ನಿನ್ನನ್ನ ಕಾಲಲ್ಲ ಚಪ್ಪಲಿಯಲ್ಲಿ ಓದಿಬೇಕು. ಅಲ್ಲಿವರೆಗೂ ನಿನಗ್ ಬುದ್ಧಿ ಬರಲ್ಲ. ಅಮ್ಮವ್ರೆ, ಬಾಯಿ ಮುಚ್ಚು. ಎಷ್ಟು ದಿನ ಈ ರೀತಿ ಸುಳ್ಳು ಹೇಳ್ತೀಯಾ? ಎಷ್ಟು ದಿನ ಮೋಸ ಮಾಡಿ ಬದುಕ್ಬೋದು ಅನ್ಕೊಂಡಿದ್ಯಾ? ಮದುವೆ ಮಂಟಪದಲ್ಲಿ ಎಲ್ರಿ ಎದುರು ಬಸ್ರಿ ಅಂತ ಹೇಳಿ ನನ್ ಮಗನ್ ಮೇಲೆ ಆರೋಪ ಹೊರಿಸ್ದೆ. ಎಲ್ರ ಎದುರು ನನ್ ಮರ್ಯಾದೆ ಹೋಗೋ ತರ ಮಾಡ್ದೆ. ತಮ್ಮ ಅಂದ್ರೆ ನನ್ ವಿಶಾಲ್ಗೆ ಪ್ರಾಣ. ಇಲ್ಲಿವರೆಗೂ ತಮ್ಮನ್ಗೆ ಏನು ಅಂದೇ ಇರೋ ವಿಶಾಲ್
ನಿನ್ನ ಕಾರಣದಿಂದ ಎಲ್ರ ಮುಂದೆ ಅವನ ಮೇಲೆ ಕೈ ಎತ್ತದ. ನೀನ್ ಅಕ್ಕನ್ನ ನೋಡಕ್ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ಸರಿ ಬಿಡು, ಊರಲ್ಲಿ ಹೇಗಿದ್ರು ತಿನ್ನಕ್ ಗತಿ ಇಲ್ವಲ್ಲ ಅಂತ ಪರವಾಗಿಲ್ಲ ಬಿಡು, ಇದ್ರೆ ಇರ್ಲಿ ಅಂತ ಮಾತಾಡ್ದೆ ಸುಮ್ನಿದ್ದೆ. ಉಂಡು ಮನೆಗೆ ದ್ರೋಹ ಬಗ್ದಂಗೆ ಇಂಥ ನಂಬಿಕೆ ದ್ರೋಹ ಮಾಡ್ಬಿಟ್ಯಾ?